ಪ್ರಥಮ PUCಯ ಮೊದಲನೇ ಪದ್ಯ ಭಾಗ. ಇದು ಹಳಗನ್ನಡದ ಒಂದು ಪದ್ಯ ಭಾಗ. ಅದರ ಹೆಸರು ದುರ್ಯೋಧನ ವಿಲಾಪ. ದುರ್ಯೋಧನ ವಿಲಾಪ ಎಂಬ ಈ ಪದ್ಯ ಭಾಗವನ್ನ ಹಳಗನ್ನಡದ ರನ್ನ ಕವಿ ಬರೆದಿರುವಂತಹ ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ ಎಂಬ ಕೃತಿಯಿಂದ ಪ್ರಸ್ತುತ ಈ ಪದ್ಯ ಭಾಗವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಒಂದು ಪದ್ಯವನ್ನು ಬರೆದಿರುವಂತಹ ಕವಿ ಯಾರು? ಈ ಸಾಹಸ ಭೀಮ ವಿಜಯಂ ಅನ್ನುವಂತಹ ಕೃತಿಗೂ ಪಂಪ ಬರೆದಿರುವಂತಹ ವಿಕ್ರಮಾರ್ಜುನ ವಿಜಯ ಅನ್ನುವಂತಹ ಕೃತಿಗೂ ಕೆಲವು ವ್ಯತ್ಯಾಸಗಳಿದ್ದಾವೆ. ಕನ್ನಡದ ಮೊದಲ ಕವಿ ಪಂಪ. ಪಂಪನಿಂದಲೇ ನಮಗೆ ಈ ಕಾವ್ಯ ಪರಂಪರೆ ಪ್ರಾರಂಭವಾದದ್ದು. ರನ್ನ ಸಾಹಸ ಭೀಮ ವಿಜಯಂ ಅನ್ನುವಂತಹ ಕೃತಿಯನ್ನು ಬರೆದ್ರೆ ಪಂಪ ವಿಕ್ರಮಾರ್ಜುನ ವಿಜಯ ಅನ್ನುವಂತಹ ಕೃತಿಯನ್ನು ಬರೀತಾನೆ. ಈ ವಿಕ್ರಮಾರ್ಜುನ ವಿಜಯ ಅನ್ನುವಂತಹ ಕೃತಿಗೂ ಮೊದಲು ಅವನು ಆದಿಪುರಾಣ ಅನ್ನುವಂತಹ ಕೃತಿಯನ್ನು ಪಂಪ ಬರೆದಿದ್ದಾನೆ. ಈ ಆದಿಪುರಾಣ ಅನ್ನುವಂತಹ ಕೃತಿಯೇ ಕನ್ನಡದ ಮೊಟ್ಟ ಮೊದಲ ಕಾವ್ಯ. ಪಂಪ ಒಂದು ಸಂಪ್ರದಾಯವನ್ನು ಹುಟ್ಟು ಹಾಕ್ತಾನೆ. ಒಂದು ಲೌಕಿಕ ಕಾವ್ಯವನ್ನು ಬರೆಯುವ, ಮತ್ತೊಂದು ಧಾರ್ಮಿಕ ಕಾವ್ಯವನ್ನು ಬರೆಯುವಂತಹ ಪರಂಪರೆ. ಧಾರ್ಮಿಕ ಕಾವ್ಯವಾಗಿ ಆದಿಪುರಾಣವನ್ನು ಬರೀತಾನೆ. ಮೊದಲ ತೀರ್ಥಂಕರನಾದಂತಹ ಋಷಭನಾಥನ ಚರಿತ್ರೆಯನ್ನ ಆದಿಪುರಾಣ ಕಾವ್ಯದಲ್ಲಿ ಹೇಳ್ತಾನೆ. ಇನ್ನೊಂದು ವಿಕ್ರಮಾರ್ಜುನ ವಿಜಯ. ಇದು ಮಹಾಭಾರತದ ಕಥೆಯನ್ನು ಒಳಗೊಂಡಿರುವಂತಹ ಒಂದು ಕಾವ್ಯ ಭಾಗ. ಅದರಲ್ಲಿ ಅರ್ಜುನನನ್ನ ನಾಯಕನನ್ನಾಗಿ ಮಾಡಿಕೊಂಡು ಪಂಪ ವಿಕ್ರಮಾರ್ಜುನ ವಿಜಯ ಅನ್ನುವಂತಹ ಕೃತಿಯನ್ನ ರಚನೆ ಮಾಡ್ತಾನೆ. ಈ ಪಂಪನ ನಂತರ ಬರುವಂತಹ ಕವಿಯೇ ಈ ರನ್ನ. ಇವನೂ ಕೂಡ ಪಂಪ ಹಾಕಿಕೊಟ್ಟಂತಹ ಸಂಪ್ರದಾಯದಲ್ಲಿಯೇ ಕಾವ್ಯವನ್ನು ಬರೀತಾನೆ. ಪಂಪ ಹೇಗೆ ಒಂದು ಧಾರ್ಮಿಕ ಕಾವ್ಯ ಮತ್ತೊಂದು ಲೌಕಿಕ ಕಾವ್ಯವನ್ನು ಬರುತ್ತೋ ಅದೇ ರೀತಿಯಲ್ಲಿ ರನ್ನನೂ ಕೂಡ ಒಂದು ಲೌಕಿಕ ಕಾವ್ಯವನ್ನು ಬರೀತಾನೆ, ಇನ್ನೊಂದು ಧಾರ್ಮಿಕ ಕಾವ್ಯವನ್ನು ಬರೀತಾನೆ. ರನ್ನ ಬರೆಯುವಂತಹ ಧಾರ್ಮಿಕ ಕಾವ್ಯ ಅಜಿತನಾಥ ತೀರ್ಥಂಕರ ಪುರಾಣ ಅಂತ. ಅಜಿತನಾಥ ತೀರ್ಥಂಕರ ಪುರಾಣ ಅಂತ ಬರೀತೀರಿ ಬೋರ್ಡ್ ಮೇಲೆ. ಇವೆಲ್ಲ ಹೆಸರುಗಳನ್ನು ನೀವು ನೆನಪಿಟ್ಕೋಬೇಕು, ಮುಂದೆ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಅಜಿತನಾಥ ತೀರ್ಥಂಕರ ಪುರಾಣ ಅಂತ. ಇದು ರನ್ನ ಬರೆಯುವಂತಹ ಧಾರ್ಮಿಕ ಕಾವ್ಯ. ಅಜಿತನಾಥ ತೀರ್ಥಂಕರ ಪುರಾಣ ಅನ್ನುವಂತಹ ಧಾರ್ಮಿಕ ಕಾವ್ಯವನ್ನು ಬರೀತಾರೆ. ಮತ್ತೊಂದು ಲೌಕಿಕ ಕಾವ್ಯ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಅಂತ. ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಅಂತ ಈ ಕೃತಿಯನ್ನ ರನ್ನ ಲೌಕಿಕ ಕಾವ್ಯವಾಗಿ ಬರೀತಾರೆ. ಸಾಹಸ ಭೀಮ ವಿಜಯ ಅಂತ. ಈ ರನ್ನನೂ ಕೂಡ ಮಹಾಭಾರತದ ಕಥೆಯನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಪಂಪ ಬರೆದದ್ದೂ ಕೂಡ ಮಹಾಭಾರತದ ಕಥೆಯನ್ನು ಒಳಗೊಂಡಂತಹ ಕಾವ್ಯವನ್ನೇ, ರನ್ನನೂ ಕೂಡ ಮಹಾಭಾರತದ ಕಥೆಯನ್ನ ಒಳಗೊಂಡಂತಹ ಕಾವ್ಯವನ್ನೇ. ಆದರೆ ಪಂಪ ಬರೆದಿರುವಂತಹ ವಿಕ್ರಮಾರ್ಜುನ ವಿಜಯಕ್ಕೂ ರನ್ನ ಬರೆದಿರುವಂತಹ ಸಾಹಸ ಭೀಮ ವಿಜಯಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಅಜಗಜಾಂತರವಾದಂತಹ ವ್ಯತ್ಯಾಸ ಇದೆ. ಪಂಪ ವಿಕ್ರಮಾರ್ಜುನ ವಿಜಯ ಅನ್ನುವಂತಹ ಕೃತಿಯಲ್ಲಿ ಕಥೆಯನ್ನ ಹಂತ ಹಂತವಾಗಿ ಹೇಳ್ತಾ ಹೋದ್ರೆ ಕ್ರಮವಾಗಿ ಕಥೆಯನ್ನ ಹೇಳ್ತಾರೆ. ಆದರೆ ರನ್ನ ಹಾಗೆ ಹೇಳೋದಿಲ್ಲ. 18ನೇ ಅಧ್ಯಾಯ ಪಂಪ ಬರೆದಿರುವಂತಹ ವಿಕ್ರಮಾರ್ಜುನ ವಿಜಯ ಅನ್ನುವಂತಹ ಕೃತಿ 18 ಅಧ್ಯಾಯಗಳನ್ನು ಒಳಗೊಂಡಂತಹ ಕೃತಿ. 18 ಅಧ್ಯಾಯಗಳನ್ನು ಒಳಗೊಂಡಂತಹ ಕೃತಿ. ಆದರೆ ರನ್ನ ಈ 18 ಅಧ್ಯಾಯಗಳಲ್ಲಿ 18ನೇ ಅಧ್ಯಾಯವನ್ನು ಆಯ್ಕೆ ಮಾಡ್ಕೊಳ್ತಾನೆ, ಕೊನೆಯ ಅಧ್ಯಾಯವನ್ನು ಆಯ್ಕೆ ಮಾಡ್ಕೊಳ್ತಾನೆ.
ಕೊನೆಯ ಅಧ್ಯಾಯ ಕುರುಕ್ಷೇತ್ರ ಯುದ್ಧವನ್ನ ಹೇಳುವಂತಹ ಕಥಾಭಾಗ. ಕುರುಕ್ಷೇತ್ರ ಯುದ್ಧವನ್ನ ಹೇಳುವಂಥದ್ದು. ಕುರುಕ್ಷೇತ್ರ ಯುದ್ಧ ಎಷ್ಟು ದಿನ ನಡೆಯುತ್ತೆ? ಅದೂ ಕೂಡ 18 ದಿನಗಳ ಕಾಲ ನಡೆಯುತ್ತೆ. ಕುರುಕ್ಷೇತ್ರ ಯುದ್ಧ ನಡೆಯುವಂಥದ್ದು ಕೂಡ 18 ದಿನಗಳ ಕಾಲ. ಆ 18 ದಿನಗಳ ಕಾಲ ನಡೆಯುವಂತಹ ಕುರುಕ್ಷೇತ್ರ ಯುದ್ಧದಲ್ಲಿ 18ನೇ ದಿನ ನಡೆಯುತ್ತೆ ನೋಡಿ, ಕೊನೆಯ ದಿನ. ಅದು ಗದಾಯುದ್ಧ. ಭೀಮ ಮತ್ತು ದುರ್ಯೋಧನರ ನಡುವೆ ನಡೆಯುವಂತಹ ಯುದ್ಧ 18ನೇ ದಿನ. ಈ ನನ್ನ ಇದೊಂದು ಭಾಗವನ್ನು ತೆಗೆದುಕೊಳ್ತಾರೆ. ಇದೊಂದು ಭಾಗವನ್ನು ತೆಗೆದುಕೊಂಡು ಇಡೀ ಮಹಾಭಾರತದ ಕಥೆಯನ್ನು ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ರಂಗ ಒಂದು ಕಡೆ ಹೇಳ್ಕೊಡ್ತಾರೆ, ಸಿಂಹಾವಲೋಕನ ಕ್ರಮದಿ ಅರಿಪಿದಂ ಕವಿರನ್ನಂ ಅಂತ. ನಾನು ಕಾವ್ಯ ಭಾಗವನ್ನ ಸಿಂಹಾವಲೋಕನ ಕ್ರಮದಲ್ಲಿ ಬರೆದಿದ್ದೇನೆ ಅಂತ. ಹಾಗಾದ್ರೆ ಸಿಂಹಾವಲೋಕನ ಕ್ರಮ ಅಂದ್ರೆ ಏನು? ಸಿಂಹ ಕಾಡಿನಲ್ಲಿ ಬೇಟೆಯಾಡುವಾಗ ಸ್ವಲ್ಪ ದೂರ ಮುಂದಕ್ಕೆ ಹೋಗುತ್ತೆ, ನಿಲ್ಲುತ್ತೆ, ಸುತ್ತಲೂ ವೀಕ್ಷಣೆಯನ್ನ ಮಾಡುತ್ತೆ, ಮತ್ತೆ ಮುಂದಕ್ಕೆ ಹೋಗುತ್ತೆ, ನಿಲ್ಲುತ್ತೆ, ಸುತ್ತಲೂ ವೀಕ್ಷಣೆಯನ್ನ ಮಾಡುತ್ತೆ. ಅದೇ ರೀತಿಯಲ್ಲಿ ಗದಾಯುದ್ಧದ ಕಥೆಯನ್ನು ಹೇಳ್ತಾನೆ, ಸ್ವಲ್ಪ ಹೇಳಿ ನಿಲ್ಲಿಸ್ತಾನೆ, ಮತ್ತೆ ಹಿಂದಿನ ಕಥೆಯನ್ನು ಹೇಳ್ತಾನೆ, ಮತ್ತೆ ಈ ಕಥಾಭಾಗವನ್ನು ಮುಂದುವರಿಸ್ತಾನೆ, ಮತ್ತೆ ನಿಲ್ಲಿಸ್ತಾನೆ, ಹಿಂದಿನ ಕಥೆಯನ್ನು ಹೇಳ್ತಾನೆ. ಕೊನೆಯ ಒಂದು ಸಣ್ಣ ದೃಶ್ಯವನ್ನು ತೆಗೆದುಕೊಂಡಿದ್ರು ಕೂಡ ನನ್ನ ಇಡೀ ಮಹಾಭಾರತದ ಕಥೆಯನ್ನ ಸಾಹಸ ಭೀಮ ವಿಜಯಂ ಅನ್ನುವಂತಹ ಕೃತಿಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಕಾವ್ಯ ಭಾಗದ ಒಂದು ಭಾಗವನ್ನ ನಿಮಗೆ ದುರ್ಯೋಧನ ವಿಲಾಪ ಅನ್ನುವಂತಹ ಹೆಸರಿನಲ್ಲಿ ಪಠ್ಯವಾಗಿ ನಿಮಗೆ ಕೊಟ್ಟಿದ್ದಾರೆ. ಈಗ ನಾವು ದುರ್ಯೋಧನ ವಿಲಾಪ ಅನ್ನುವಂತಹ ಪದ್ಯ ಭಾಗಕ್ಕೆ ಬರೋದಾದ್ರೆ, ಈ ಗದಾಯುದ್ಧ ಏನ್ ನಡೆಯುತ್ತಲ್ಲ, ಗದಾಯುದ್ಧ ನಡೆಯುವುದಕ್ಕೆ ಮುಂಚೆ ಕುರುಕ್ಷೇತ್ರ ಯುದ್ಧ 17 ದಿನಗಳ ಕಾಲ ನಡೆದುಬಿಟ್ಟಿದೆ. 17 ದಿನಗಳ ಕಾಲ ಆಗೋಗ್ಬಿಟ್ಟಿದೆ. ಆ 17 ದಿನಗಳ ಕಾಲ ನಡೆದಿರುವಂತಹ ಕುರುಕ್ಷೇತ್ರ ಯುದ್ಧದಲ್ಲಿ ಈಗಾಗಲೇ ಕೌರವರ ಕಡೆಯವರೆಲ್ಲರೂ ಕೂಡ ಸತ್ತು ಹೋಗಿದ್ದಾರೆ. ದುರ್ಯೋಧನನೊಬ್ಬನನ್ನ ಮಾತ್ರ ಬಿಟ್ಟು. ದುರ್ಯೋಧನ ಬದುಕಿದ್ದಾನೆ. ಇದರ ಜೊತೆಗೆ ಇನ್ನೊಬ್ಬ ಬದುಕಿದ್ದಾನೆ, ಭೀಷ್ಮ. ದುರ್ಯೋಧನನ ತಾತನಾದಂತಹ ಭೀಷ್ಮನೂ ಸಹ ಬದುಕಿದ್ದಾನೆ. ಆದ್ರೆ ಎಲ್ಲಿದ್ದಾನೆ? ಯುದ್ಧ ಭೂಮಿಯಲ್ಲಿ ಸಾವಿನ ಕೊನೆಯ ಗಳಿಗೆಯಲ್ಲಿದ್ದಾನೆ ಭೀಷ್ಮ. ಬಾಣಗಳ ಹಾಸಿಗೆಯ ಮೇಲೆ, ಅದನ್ನ ನಾವು ಶರಶಯ್ಯೆ ಅಂತ ಕರೀತಾರೆ. ಶರ ಅಂದ್ರೆ ಬಾಣ, ಶಯ್ಯೆ ಅಂದ್ರೆ ಹಾಸಿಗೆ. ಶರಶಯ್ಯೆಯ ಮೇಲೆ ದೇಹಕ್ಕೆಲ್ಲ ಬಾಣಗಳು ಚುಚ್ಚಿಕೊಂಡಿದ್ದಾವೆ. ಆ ಬಾಣಗಳ ಮೇಲೆ ಭೀಷ್ಮ ಮಲಗಿದ್ದಾನೆ. ಇನ್ನು ಪಾಂಡವರ ಕಡೆ, ಪಾಂಡವರ 5 ಜನಗಳನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಸತ್ತು ಹೋಗಿದ್ದಾರೆ. ಈ ಪಾಂಡವರು ದುರ್ಯೋಧನನಿಗಾಗಿ ಹುಡುಕಾಟವನ್ನ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ರಣಭೂಮಿಯಲ್ಲಿ ಬಿದ್ದಿರುವಂತಹ ಭೀಷ್ಮ, ಶರಶಯ್ಯೆಯ ಮೇಲೆ ಮಲಗಿರುವಂತಹ ಭೀಷ್ಮ ಸಂಜಯನ ಮೂಲಕ ದುರ್ಯೋಧನನಿಗೆ ಒಂದು ಸಂದೇಶವನ್ನು ಕಳಿಸ್ತಾನೆ. ಏನದು ಸಂದೇಶ? ತಕ್ಷಣವೇ ದುರ್ಯೋಧನನನ್ನ ನನ್ನನ್ನ ಭೇಟಿ ಮಾಡಲು ಹೇಳು ಅಂತ. ಹಾಗಾಗಿ ಆ ಸಂಜಯ ಅನ್ನುವವನು, ಈ ಸಂಜಯ ಯಾರು ಅಂದ್ರೆ ಧೃತರಾಷ್ಟ್ರನ ಮಂತ್ರಿಯವರು. ಇವೆಲ್ಲ ಹೆಸರುಗಳನ್ನು ನೀವು ನೆನಪಿಟ್ಕೊಳ್ಬೇಕು. ಇದು ಮಹಾಭಾರತದ ಕಥೆ. ಆ ಸಂಜಯ ದುರ್ಯೋಧನನನ್ನ ಭೀಷ್ಮನಲ್ಲಿಗೆ ಕರೆದುಕೊಂಡು ಹೋಗುವುದಕ್ಕೆ ದುರ್ಯೋಧನನ ಬಳಿಗೆ ಬರ್ತಾನೆ. ದುರ್ಯೋಧನನಿಗೆ ಭೀಷ್ಮನ ಸಂದೇಶವನ್ನ ಮುಟ್ಟಿಸ್ತಾನೆ. ಆಗ ಭೀಷ್ಮನನ್ನು ನೋಡೋದಕ್ಕೆ ಈ ದುರ್ಯೋಧನ ಯುದ್ಧ ಭೂಮಿಗೆ ಬರ್ತಾನೆ. ಭೀಷ್ಮನನ್ನ ನೋಡುವುದಕ್ಕೆ ದುರ್ಯೋಧನ ಯುದ್ಧ ಭೂಮಿಗೆ ಬರುವಂತಹ ಸಂದರ್ಭದಿಂದ ನಿಮ್ಮ ಈ ಪ್ರಸ್ತುತ ಪದ್ಯಭಾಗ ಪ್ರಾರಂಭ ಆಗುತ್ತೆ. ದುರ್ಯೋಧನ ಹೇಗೆ ಯುದ್ಧ ಭೂಮಿಯಲ್ಲಿ ಸಂಕಷ್ಟಗಳನ್ನು ಎದುರಿಸ್ತಾನೆ, ಯಾವ ರೀತಿಯ ತೊಂದರೆಗಳನ್ನು ಎದುರಿಸ್ತಾನೆ, ಏನೇನು ಸಮಸ್ಯೆಗಳು ದುರ್ಯೋಧನನಿಗೆ
ಯುದ್ಧ ಭೂಮಿಯಲ್ಲಿ ಎದುರಾಗ್ತವೆ, ಹಾಗೆ ಯಾರ ಶವಗಳನ್ನು ನೋಡ್ತಾನೆ, ಶವಗಳನ್ನು ನೋಡಿ ಏನೇನು ಮಾತುಗಳನ್ನು ಆಡ್ತಾನೆ ಅನ್ನುವಂತಹ ಅಂಶವನ್ನು ಒಳಗೊಂಡಿರುವಂತಹ ಕಥಾಭಾಗವೇ ಪ್ರಸ್ತುತ ನಿಮ್ಮ ಈ ಪದ್ಯ ಭಾಗ. ಈಗ ಸಂಜಯ ದುರ್ಯೋಧನನ ಬಳಿಗೆ ಹೋಗಿದ್ದಾನೆ. ದುರ್ಯೋಧನನಿಗೆ ಭೀಷ್ಮನ ಸಂದೇಶವನ್ನು ಮುಟ್ಟಿಸಿದ್ದಾನೆ. ಭೀಷ್ಮನನ್ನ ನೋಡುವುದಕ್ಕೆ ದುರ್ಯೋಧನ ಸಂಜಯನ ಜೊತೆಯಲ್ಲಿ ಯುದ್ಧ ಭೂಮಿಗೆ ಬರ್ತಾನೆ. ಆ ಯುದ್ಧ ಭೂಮಿಗೆ ಬಂದಾಗ ಯಾವ ರೀತಿಯ ಸಮಸ್ಯೆಗಳು ದುರ್ಯೋಧನನಿಗೆ ಎದುರಾಗ್ತವೆ, ಅಲ್ಲಿಂದ ಪ್ರಸ್ತುತ ನಿಮ್ಮ ಈ ಪದ್ಯ ಭಾಗ ಪ್ರಾರಂಭ ಆಗುತ್ತೆ. ಹೇಗೆ ನೋಡ್ತಾ ಹೋಗಿ ಒಂದೊಂದೇ ಪದ್ಯಗಳನ್ನು ನೋಡ್ತಾ ಹೋಗೋಣ. ಉಡಿದಿದ್ದ ಪುಸ್ತಕವನ್ನು ನೋಡ್ಕೊಳ್ಬೇಕು. ಪದ್ಯವನ್ನು ಓದುವಾಗ ನಿಮಗೆ ಮುಂದೆ ಓದ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಉಡಿದಿದ್ದ ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ, ಅದನ್ನ ಕೂಡ್ಸೋದಿದ್ರೆ ಕಡಲೊಳಗಡಿಗಡಿಗೆ ಅಂತ ಆಗುತ್ತೆ. ಬಿಡಿಸಿಕೊಂಡ್ರೆ ಕಡಲೊಳಗೆ ಅಡಿಗಡಿಗೆ ತಳಮನ್ ಉಚ್ಚುತ್ತೀರೆ, ತಳಮನ್ ಉಚ್ಚುತ್ತೀರೆ ಕಾಲಿಡಲ್ ಎಡೆವಡೆಯದೆ, ಕಾಲಿಡಲ್ ಎಡೆವಡೆಯದೆ ಕುರುಪತಿ ದಡಿಗವೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ, ದಡಿಗವೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ಮೊದಲ ಪದ್ಯದಲ್ಲಿಯೇ ಕವಿ ದುರ್ಯೋಧನ ಎದುರಿಸುತ್ತಿರುವಂತಹ ಸಮಸ್ಯೆಗಳನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾನೆ. ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಉಡಿದಿರ್ದ, ಉಡಿದಿರ್ದ ಅಂದ್ರೆ ಮುರಿದಿರುವ ಅಥವಾ ಮುರಿದು ಹೋಗಿರುವ. ಉಡಿದಿರ್ದ ಮುರಿದಿರುವ ಅಥವಾ ಮುರಿದು ಹೋಗಿರುವ. ಏನು? ಕೈದು, ಕಾಯ್ದು ಅಲ್ಲ, ಕೈದು. ಈ ಪದವನ್ನ ತುಂಬಾ ಸಲ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆದ ಪದ, ಅರ್ಥ ಬರೆಯಿರಿ ಅಂತ ಸಾಕಷ್ಟು ಸಲ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಕೈದು ಅಂದ್ರೆ ಆಯುಧ. ಈಗ ಅವೆರಡು ಪದವನ್ನು ಸೇರಿಸ್ಕೊಳ್ಳಿ. ಉಡಿದಿದ್ದ ಕೈದು, ಮುರಿದು ಬಿದ್ದಿರುವ ಆಯುಧಗಳು ಅಥವಾ ಮುರಿದಿರುವಂತಹ ಆಯುಧಗಳು. ನೆಕ್ಸ್ಟ್, ನೆತ್ತರ ಕಡಲೊಳಗೆ. ನೆತ್ತರ, ನೆತ್ತರ ಅಂದ್ರೆ ರಕ್ತ. ಒಂದೇ ಪದಗಳನ್ನ, ನೆತ್ತರ ರಕ್ತ. ಕಡಲು ಸಮುದ್ರ, ಸಾಗರ. ನೋಡಿ, ಕಡಲು ಅನ್ನೋ ಪದವನ್ನ ಬೇರೆ ಬೇರೆ ಹೆಸರುಗಳಿಂದ ನಾವು ಕರೀತೇವೆ. ಸಮುದ್ರ ಅಂತೇವೆ, ಸಾಗರ ಅಂತೇವೆ, ಅಂಬುದಿ ಅಂತೇವೆ, ವಾರಿಧಿ ಅಂತೇವೆ, ಜಲಧಿ ಅಂತೇವೆ. ನೋಡಿ, ಸಮುದ್ರಕ್ಕೆ ಬೇರೆ ಬೇರೆ ಬಹಳಷ್ಟು ಹೆಸರುಗಳಿದ್ದಾವೆ. ಇಲ್ಲಿ ಸಮುದ್ರ, ರಕ್ತದ ಸಮುದ್ರದಲ್ಲಿ. ಈಗ 4 ಪದಗಳನ್ನು ಒಟ್ಟು ಸೇರಿಸ್ಕೊಳ್ಳಿ. ಉಡಿದಿದ್ದ ಕೈದು ನೆತ್ತರ ಕಡಲೊಳಗೆ, ಮುರಿದು ಹೋಗಿರುವಂತಹ ಆಯುಧಗಳು ರಕ್ತದ ಸಮುದ್ರದಲ್ಲಿ. ನೀವು ಇಲ್ಲಿ ಒಂದು ದೃಶ್ಯವನ್ನ ಕಣ್ಣು ಕಟ್ಕೊಳ್ಬೇಕು. ಈ ಯುದ್ಧ ಭೂಮಿ ಅಂತ ಅಂದ್ರೆ ಸಾಕಷ್ಟು ಜನಗಳು ಯುದ್ಧವನ್ನ ಮಾಡುವಂತಹ ಒಂದು ಜಾಗ. ಈಗಾಗಲೇ ನಾನು ಮೊದಲೇ ಹೇಳಿದಂತೆ ಕೌರವರ ಕಡೆಯವರೆಲ್ಲರೂ ಕೂಡ ಸತ್ತು ಹೋಗಿದ್ದಾರೆ, ಪಾಂಡವರ ಕಡೆಯವರೆಲ್ಲರೂ ಕೂಡ ಸತ್ತು ಹೋಗಿದ್ದಾರೆ. ಪಾಂಡವರನ್ನ ಬಿಟ್ಟು, ಆ ಕಡೆ ದುರ್ಯೋಧನನನ್ನ ಬಿಟ್ಟು. ಇಲ್ಲಿ ಲಕ್ಷಾಂತರ ಜನ ಸೈನಿಕರು ಸತ್ತು ಹೋಗಿದ್ದಾರೆ, ಲಕ್ಷಾಂತರ ಆನೆಗಳು ಸತ್ತು ಬಿದ್ದಿದ್ದಾರೆ, ಲಕ್ಷಾಂತರ ಕುದುರೆಗಳು ಸತ್ತು ಬಿದ್ದಿದ್ದಾರೆ, ಲಕ್ಷಾಂತರ ಆಯುಧಗಳು ಆ ಭೂಮಿಯಲ್ಲಿ ಮುರಿದು ಬಿದ್ದಿದ್ದಾರೆ. ಲಕ್ಷಾಂತರ ಸೈನಿಕರು ಅಂದ್ರೆ ಎಲ್ಲಾ ಸೈನಿಕರ ಕೈಯಲ್ಲಿ ಒಂದು ಆಯುಧ ಇರುತ್ತೆ. ಆ ಆಯುಧಗಳು ಮುರಿದು ಬಿದ್ದಿದ್ದಾರೆ. ಜೊತೆಗೆ ಬಿಲ್ಲು ಬಾಣಗಳು. ಹಾಗೆಲ್ಲ ಯುದ್ಧದಲ್ಲಿ ಬಿಲ್ಲು ಬಾಣಗಳ ಪ್ರಯೋಗ ಹೆಚ್ಚು.
ಆ ಬಿಲ್ಲು ಬಾಣಗಳು ಮುರಿದು ಬಿದ್ದಿದ್ದಾವೆ. ಅದನ್ನ ಕವಿ ಇಲ್ಲಿ ಹೇಳ್ತಿದ್ದಾರೆ. ಉಡಿದಿದ್ದ ಕೈದು, ಮುರಿದು ಹೋಗಿರುವಂತಹ ಆಯುಧಗಳು ನೆತ್ತರ ಕಡಲೊಳಗೆ, ರಕ್ತದ ಸಮುದ್ರದಲ್ಲಿ. ಅಲ್ಲಿ ಸಾಕಷ್ಟು ಜನರ ರಕ್ತ ಇಡೀ ರಣಭೂಮಿಯನ್ನ, ಯುದ್ಧ ಭೂಮಿಯನ್ನು ತುಂಬಿಕೊಂಡ್ಬಿಟ್ಟಿದೆ. ಆ ತುಂಬಿಕೊಂಡಿರುವಂತಹ ಆ ಯುದ್ಧ ಭೂಮಿಯಲ್ಲಿ ಆ ರಕ್ತ ತುಂಬಿಕೊಂಡಿದೆ. ಆ ರಕ್ತದೊಳಗೆ ಆಯುಧಗಳು ಮುರಿದು ಬಿದ್ದಿದ್ದಾರೆ. ಅಂತಹ ಜಾಗದಲ್ಲಿ ದುರ್ಯೋಧನ ನಡೆದುಕೊಂಡು ಬರ್ತಿದ್ದಾನೆ. ಈಗ ಮುಂದಕ್ಕೆ ನೋಡಿ. ಉಡಿದಿದ್ದ ಕೈದು ನೆತ್ತರ ಕಡಲೊಳಗೆ, ಮುರಿದು ಹೋಗಿರುವಂತಹ ಆಯುಧಗಳು ರಕ್ತದ ಸಮುದ್ರದಲ್ಲಿ. ಅಡಿಗಡಿಗೆ, ಅಡಿಗಡಿಗೆ ಒಂದೊಂದೇ ಪದವನ್ನು ನೋಡ್ತಾ ಹೋಗೋಣ. ಅಡಿಗಡಿಗೆ, ಅಡಿಗಡಿಗೆ ಅನ್ನುವಂತಹ ಪದವನ್ನ ವ್ಯಾಕರಣದಲ್ಲಿ ಎಂತಹ ಪದ ಅಂತ ನಾವು ಕರಿತೀವಿ? ಕರೆಕ್ಟ್ ಹೇಳಿರೋಣ. ದ್ವಿರುಕ್ತಿ. ಯಾಕೆಂದ್ರೆ ಒಂದೇ ಪದ ಎರಡು ಬಾರಿ ಉಚ್ಚಾರಣೆ ಆಗಿದೆ. ನೀವು ಈ ಪದವನ್ನ ಬಿಡಿಸ್ಕೊಂಡ್ರೆ ಏನಾಗುತ್ತೆ? ಅಡಿಗೆ ಪ್ಲಸ್ ಅಡಿಗೆ, ಅಡಿಗಡಿಗೆ. ಒಂದೇ ಪದವನ್ನ ಎರಡು ಬಾರಿ ಉಚ್ಚರಿಸಿದರೆ ಅಂತಹ ಪದಗಳನ್ನ ನಾವು ದ್ವಿರುಕ್ತಿ ಅಂತ ಕರೀತೇವೆ. ನೋಡಿ, ಆ ಪದ ಅಡಿಗಡಿಗೆ. ಇಲ್ಲಿ ಅಡಿಗಡಿಗೆ ಅನ್ನೋ ಪದವನ್ನ ನಾವು ಈ ಅರ್ಥದಲ್ಲಿ ತಗೊಳ್ಬೇಕು. ಹೆಜ್ಜೆ ಹೆಜ್ಜೆಗೂ, ಹೆಜ್ಜೆ ಹೆಜ್ಜೆಗೂ. ಉಡಿದಿದ್ದ ಕೈದು, ಮುರಿದಿರುವಂತಹ ಆಯುಧಗಳು ನೆತ್ತರ ಕಡಲೊಳಗೆ, ರಕ್ತದ ಸಮುದ್ರದಲ್ಲಿ. ಅಡಿಗಡಿಗೆ, ಹೆಜ್ಜೆ ಹೆಜ್ಜೆಗೂ. ತಾಳಮನ್ ಉಚ್ಚುತ್ತಿದೆ, ತಾಳಮನ್ ಉಚ್ಚುತ್ತಿದೆ. ತಾಳಮನ್, ತಾಳಮನ್ನು, ತಳವನ್ನು. ತಳ ಅಂದ್ರೆ ಅಂಗಾಲ, ಪಾದದ ಕೆಳಭಾಗ ಇದೆಯಲ್ಲ ಅಂಗಾಲು, ಅಂಗಾಲನ್ನು ಉಚ್ಚುತ್ತಿರೆ, ಚುಚ್ಚುತ್ತಿರಲು. ಮುರಿದು ಹೋಗಿರುವಂತಹ ಆಯುಧಗಳು ರಕ್ತದ ಸಮುದ್ರದಲ್ಲಿ. ಹೆಜ್ಜೆ ಹೆಜ್ಜೆಗೂ ಅಂಗಾಲನ್ನ ಚುಚ್ಚುತ್ತಿದ್ದರು. ಕಾಮ. ನೆಕ್ಸ್ಟ್. ಕಾಲಿಡಲ್ ಎಡೆವಡೆಯದೆ, ಕಾಲಿಡಲ್ ಕಾಲನ್ನು ಇಡಲು, ಎಡೆ ಒಡೆಯದೆ. ಎಡೆ, ಎಡೆ ಅನ್ನುವಂತಹ ಪದವನ್ನ ನಾನಾರ್ಥ ಕೇಳ್ತೀವಿ, ನಾನಾರ್ಥ ಕೇಳಬಹುದು. ನಾನಾರ್ಥ ಇದು ಎರಡು ಅರ್ಥಗಳನ್ನು ಕೊಡುತ್ತೆ. ಈ ಪದ ಎರಡು ರೀತಿಯ ಅರ್ಥಗಳನ್ನು ಕೊಡುತ್ತೆ. ಒಂದು ಅರ್ಥ ಎಡೆ ಅಂದ್ರೆ ಸ್ಥಳ ಅಥವಾ ಜಾಗ, ಸ್ಥಳ ಅಥವಾ ಜಾಗ. ಇನ್ನೊಂದು ಅರ್ಥ ಇದೆ ಇದಕ್ಕೆ, ನೈವೇದ್ಯ ಅಥವಾ ಏನು ದೇವರ ಮುಂದೆ ಇಡ್ತೀರಲ್ಲ ನೀವು, ಪ್ರಸಾದ. ನೈವೇದ್ಯ ಅಥವಾ ಪ್ರಸಾದ. ಓಕೆ. ಕಾಲಿಡಲ್ ಎಡೆವಡೆಯದೆ, ಕಾಲನ್ನು ಇಡಲು ಸ್ಥಳವಿಲ್ಲದಿದ್ದರು, ಸ್ಥಳವಿಲ್ಲದಿದ್ದರು. ಕುರುಪತಿ, ಕುರುಪತಿ ಅಂದ್ರೆ ದುರ್ಯೋಧನನು ದಡಿಗವೆಣಂಗಳನೆ, ದಡಿಗವೆಣ ಈ ಪದವನ್ನ ಬಿಡಿಸಿ ಬರೆಯಿರಿ ಅಂತ ಕೇಳ್ತಾರೆ. ದಡಿಗ ಪ್ಲಸ್ ಏನು? ಪೆಣ. ದಡಿಗ ಪ್ಲಸ್ ಪೆಣ, ದಡಿಗವೆಣ. ದಡಿಗ ಅಂದ್ರೆ ಭಾರಿ ಗಾತ್ರ ಅಂತ, ಪೆಣ ಹೆಣ, ಭಾರಿ ಗಾತ್ರದ ಹೆಣಗಳನ್ನು. ಇಲ್ಲಿ ಭಾರಿ ಗಾತ್ರದ ಹೆಣಗಳು ಅಂದ್ರೆ ತುಂಬಾ ದಪ್ಪವಾದಂತಹ ಹೆಣಗಳು ಅಂತ. ಇಲ್ಲಿ ತುಂಬಾ ದಪ್ಪವಾದಂತಹ ಭಾರಿ ಗಾತ್ರದ ಹೆಣಗಳು ಅಂದ್ರೆ ಯಾವ್ದು? ಆನೆಯ ಹೆಣಗಳು ಅಂತ. ಮನುಷ್ಯರ ಹೆಣವಾದ್ರೆ ಸಹಜವಾಗಿ ನಾವು ದಾಟ್ಕೊಂಡು ಹೊರಟೋಗ್ಬಿಡ್ಬೋದು. ಆದ್ರೆ ಆನೆಯ ಹೆಣಗಳನ್ನಾದ್ರೆ ಮುಟ್ಟಬೇಕಾಗುತ್ತೆ, ಇಳಿಬೇಕಾಗುತ್ತೆ.
ನೋಡಿ, ದಡಿಗವಳಂಗಳನೆ ಭಾರಿ ಗಾತ್ರದ ಹೆಣಗಳನ್ನ ಮೆಟ್ಟಿ ಮೆಟ್ಟಿ ತುಳಿಯುತ್ತಾ ದಾಟುತ್ತಾ ತುಳಿಯುತ್ತಾ ಮೆಲ್ಲನೆ ನಡೆದಂ, ನಿಧಾನವಾಗಿ ನಡೆಯುತ್ತಿದ್ದಾನೆ ಅಥವಾ ಸಾಗುತ್ತಿದ್ದಾನೆ. ನೋಡಿ, ಈ ಪದ್ಧತಿ ಇಷ್ಟೇನೆ. ಮುರಿದು ಬಿದ್ದಿರುವಂತಹ ಆಯುಧಗಳು ರಕ್ತದ ಸಮುದ್ರದಲ್ಲಿ ಹೆಜ್ಜೆ ಹೆಜ್ಜೆಗೂ ಪಾದವನ್ನು ಚುಚ್ಚುತ್ತಿದ್ದರು, ಹಾಗೂ ಕಾಲನ್ನು ಇಡಲು ಸ್ಥಳವಿಲ್ಲದಿದ್ದರು. ದುರ್ಯೋಧನ ಭಾರೀ ಗಾತ್ರದ ಹೆಣಗಳನ್ನ ತುಳಿಯುತ್ತಾ ನಿಧಾನವಾಗಿ ಸಾಗುತ್ತಿದ್ದಾನೆ. ಇದಿಷ್ಟು ಮೊದಲನೇ ಪ್ಯಾರ. ಏನಾದ್ರು ಡೌಟ್ಸ್ ಇದೆಯಾ? ಓಕೆ, ನೆಕ್ಸ್ಟ್ ಎರಡನೇ ಪ್ಯಾರಾಗೂ ಮಾಡೋಣ. ಎರಡನೇ ಪ್ಯಾರ, ಇಬ ಶೈಲಂಗಳನ್ ಏರಿ ಏರಿ ರುದಿರ ಸ್ರೋತಂಗಳಂ ದಾಂಟಿ ದಾಂಟಿ. ಇಬ ಶೈಲಂಗಳನ್ ಏರಿ ಏರಿ ರುದಿರ ಸ್ರೋತಂಗಳಂ ದಾಂಟಿ ದಾಂಟಿ. ನೆಕ್ಸ್ಟ್, ಇಬದೋರ್ ನೀಲಲತಾ ಪ್ರಧಾನ ವಿಪಿನ ರಾತಂಗಳೋಳ್ ಸಿಲ್ಕಿ ಸಿಲ್ಕಿ ಭರಂಗೆಯ್ದು ಉರದೈದಿ ಉರದೈದಿ ಸಂಜಯ ಶಿರಸ್ಕಂದಾವಲಂಬಂ ಸಂಜಯ ಶಿರಸ್ಕಂದಾವಲಂಬಂ ಕುರು ಪ್ರಭು ಕಂಡಂ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ಈಗ ಒಂದೊಂದೇ ಸಾಲುಗಳನ್ನು ನೋಡ್ತಾ ಹೋಗೋಣ. ಒಂದೊಂದೇ ಸಾಲು. ಮೊದಲಿಗೆ ಇಬ ಶೈಲಂಗಳನ್ ಏರಿ ಏರಿ. ಇಬ ಶೈಲಂಗಳನ್ ಏರಿ ಏರಿ, ಇದು ಮೊದಲನೇ ವಾಕ್ಯ. ಇದು ಇಭ ಅಂತ ಹೇಳಿದ್ರೆ ಆನೆ, ಆನೆ. ಶೈಲ ಅಂದ್ರೆ ಪರ್ವತ ಅಥವಾ ಬೆಟ್ಟ ಅಥವಾ ಗುಡ್ಡ, ಬೆಟ್ಟ ಗುಡ್ಡ. ಓಕೆ, ಇಬ ಶೈಲ ಆನೆಯ ಬೆಟ್ಟಗಳನ್ನು ಅಂತ ಇದೆ. ಅದು ಸ್ವಲ್ಪ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ, ಹೇಳ್ತಿಲ್ಲ. ಇಬ ಶೈಲಂಗಳನ್ ಆನೆಯ ಬೆಟ್ಟಗಳನ್ನು. ಸ್ವಲ್ಪ ಈ ಎರಡು ಪದಗಳನ್ನು ಹಿಂದೆ ಮುಂದೆ ಮಾಡ್ಕೊಳ್ಳಿ. ಬೆಟ್ಟ ಪಂಚ ತಗೊಳ್ಳಿ. ಬೆಟ್ಟದಂತಹ ಆನೆಗಳನ್ನು, ಪರ್ವತದಂತಹ ಆನೆಗಳನ್ನು. ಪರ್ವತ ಹೇಗಿರುತ್ತೆ, ಗುಡ್ಡ ಬೆಟ್ಟ ಹೇಗಿರುತ್ತೆ, ಎತ್ತರವಾಗಿರುತ್ತೆ ಅಂತ, ದೊಡ್ಡದಾಗಿರುತ್ತೆ. ಹಾಗೆ ಬೆಟ್ಟದಂತಹ ಆನೆಗಳನ್ನು ಏರಿ ಏರಿ. ಏರೋದು ಅಂದ್ರೇನು? ಹತ್ತೋದು. ಏರೋದು ಅಂದ್ರೆ ಹತ್ತೋದು ಅಂತ. ಹತ್ತುತ್ತಾ ಹತ್ತುತ್ತಾ ಇಬ ಶೈಲಂಗಳನ್ ಏರಿ ಏರಿ, ಬೆಟ್ಟದಂತಹ ಆನೆಗಳನ್ನು ಹತ್ತುತ್ತಾ ಹತ್ತುತ್ತಾ. ನೋಟ್ಸ್ ಬರ್ಕೋಬೇಕು, ಭಾವಾರ್ಥ ಬರೀಬೇಕು. ಎಲ್ಲರೂ ಸುಮ್ಮನೆ ಕೊಡ್ತಿದ್ದೀರಿ, ಮತ್ತು ಬರ್ಕೊಂಡಿದ್ರಾ? ಗುಡ್ ಗುಡ್. ಹಾಗಾದ್ರೆ ಅಡ್ಡಿ ಇಲ್ಲ. ನೀವು ನೋಟ್ಸ್ ತೋರಿಸುವಾಗ ಮೊದಲಿಗೆ ಭಾವಾರ್ಥ ಇರಬೇಕು, ಆಮೇಲೆ ಇಡೀ ಪ್ರಶ್ನೆಯ ಪ್ರಶ್ನೋತ್ತರಗಳಿರಬೇಕು, ಆಮೇಲೆ ಪದಗಳ ಅರ್ಥ, ನಾನಾರ್ಥ. ಈಗ ಅದು ಎಡೆ ಅಂತ ಬರೆಸಿದ್ದ, ನಾನಾರ್ಥದ್ದು, ಸಮನಾರ್ಥಕ ಪದದ್ದು, ಅವೆಲ್ಲವನ್ನು ಕೂಡ ನೀವು ಬರೀಬೇಕಾಗುತ್ತೆ. ಓಕೆ, ಗುಡ್. ಇಬ ಶೈಲಂಗಳನ್ ಏರಿ ಏರಿ, ಬೆಟ್ಟದಂತಹ ಆನೆಗಳನ್ನ
ಹತ್ತುತ್ತಾ ಹತ್ತುತ್ತಾ ಅಥವಾ ಏರುತ್ತಾ ಏರುತ್ತಾ. ನಂಬರ್ 1 ಆಯ್ತು. ಕಾಮ ನೆಕ್ಸ್ಟ್, ರುಧಿರ ಸ್ರೋತಂಗಳಂ ತಾಂಟಿ ತಾಂಟಿ. ರುಧಿರ ಅಂದ್ರೆ ರಕ್ತ, ಗುಡ್. ರುಧಿರ ಅಂದ್ರೆ ರಕ್ತ, ಸ್ರೋತ ಅಂದ್ರೆ ಸ್ರೋತ ಅಂದ್ರೆ ಏನು? ನದಿ, ನದಿ. ರುಧಿರ ಸ್ರೋತಂಗಳಂ ದಾಂಟಿ ದಾಂಟಿ. ರಕ್ತದ ನದಿಗಳನ್ನ ದಾಟುತ್ತಾ ದಾಟುತ್ತಾ, ರಕ್ತದ ನದಿಗಳನ್ನ ದಾಟುತ್ತಾ ದಾಟುತ್ತಾ. ಮೂರನೇದು, ನೆಕ್ಸ್ಟ್ ಹಳೆ ಕಂಟಿನ್ಯೂಷನ್. ಇಬದೋರ್ ನೀಲಲತಾ ಪ್ರಧಾನ ವಿಪಿನ ವಾತಂಗಳೋಳ್ ಸಿಲ್ಕಿ ಸಿಲ್ಕಿ. ಇಬದೋರ್ ಅಂದ್ರೆ ಆನೆಯ ಸೊಂಡಿಲು, ಆನೆಯ ಸೊಂಡಿಲು. ನೀಲಲತಾ, ನೀಲಲತಾ ಅಂದ್ರೆ ನೀಲ ಅಂದ್ರೆ ಕಪ್ಪು, ಲತಾ ಅಥವಾ ಲತೆ. ಲತೆ ಅಂದ್ರೆ ಬಳ್ಳಿ, ಬಳ್ಳಿ. ಆನೆಯ ಸೊಂಡಿಲುಗಳೆಂಬ ಕಪ್ಪು ಬಳ್ಳಿಗಳ ಇಬದು ನೀಲಲತಾ. ಅಲ್ಲಿ ಈಗ ಉದಾಹರಣೆಗೆ ನಾವು ಕಾಡಿನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಕಾಲಿಗೆ ಸಿಕ್ಕುವಂತದ್ದೇನು? ಸಿಕ್ಕಾಕೊಳ್ಳೋದು ಹಸಿರು ಬಳ್ಳಿಗಳು. ಆದ್ರೆ ಈ ಯುದ್ಧ ಭೂಮಿಯಲ್ಲಿ ಯಾವ ಗಿಡಗಳು ಇಲ್ಲ. ಆದ್ರೆ ಆ ಬಳ್ಳಿಗಳಂತಹ ಕೆಲವು ಈ ಆನೆಯ ಸೊಂಡಿಲುಗಳು ಕಾಲಿಗೆ ಸಿಕ್ಕಾಕೋತಿದ್ದಾವೆ. ಅದನ್ನ ಇಲ್ಲಿ ಕವಿ ಹೇಳ್ತಿದ್ದಾರೆ. ಇಬದೋರ್ ಅಂದ್ರೆ ಆನೆಯ ಸೊಂಡಿಲುಗಳೆಂಬ, ನೀಲಲತಾ ಕಪ್ಪು ಬಳ್ಳಿಗಳ, ಕಪ್ಪು ಬಳ್ಳಿಗಳ. ಪ್ರಧಾನ, ಪ್ರಧಾನ, ಪ್ರಧಾನ ಅಂದ್ರೆ ಏನು? ಗುಂಪು. ಬಹಳ ಜನ ಮಾತಾಡ್ತಾ ಇಲ್ಲ. ಆಗ್ಲೇ ಒಂದ್ ರೌಂಡ್ ಆಗಿದೆ ಈ ಪಾಠ. ಮತ್ತೆ ಏನ್ ಬರ್ಕೊಂಡಿದ್ರಿ? ಕೈಯಲ್ಲಿ ಪೆನ್ ಇರ್ಬೇಕು, ಮುಂದೆ ನೋಟ್ಬುಕ್ ಇರಬೇಕು, ಟೆಕ್ಸ್ಟ್ ಬುಕ್ ಇರಬೇಕು. ಓಕೆ. ಪ್ರಧಾನ ಅಂದ್ರೆ ಗುಂಪು, ಗುಂಪಿನ. ವಿಪಿನ, ವಿಪಿನ, ವಿಪಿನ ಅಂದ್ರೆ ಕಾಡು, 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 ಅರಣ್ಯ, ವನ. ಮತ್ತೆ ನೆಕ್ಸ್ಟ್ ರಾತ. ರಾತ ಅಂದ್ರೆ ಸಮೂಹ. ಈಗ ತಗೊಳ್ಳಿ ಮತ್ತಿಂದ. ಇಬದೋರ್ ನೀಲಲತಾ ಆನೆಯ ಸೊಂಡಿಲುಗಳೆಂಬ ಕಪ್ಪು ಬಳ್ಳಿಗಳ ಪ್ರಧಾನ ಗುಂಪಿನ ವಿಪಿನ ಕಾಡಿನ ರಾತಂಗಳೋಳ್ ಸಮೂಹದಲ್ಲಿ. ಸಿಲ್ಕಿ ಸಿಲ್ಕಿ, ಸಿಲ್ಕಿ ಸಿಲ್ಕಿ, ಸಿಲುಕಿ ಸಿಲುಕಿ ಅಂದ್ರೆ ಸಿಕ್ಕಾಕೊಂಡು ಸಿಕ್ಕಾಕೊಂಡು ಅಂತ. ಒಂದ್ ಹೆಜ್ಜೆ ಇಟ್ರೆ ಸೊಂಡಿಲು ಕಾಲಿಗೆ ಸಿಕ್ಕಾಕೋತಾ ಇದೆ. ಅದು ನೋಡುವುದಕ್ಕೆ ಕಾಣಿಸ್ತಾ ಇದೆ ಕಪ್ಪು ಬಳ್ಳಿಯಂತೆ. ಕಪ್ಪು ಬಳ್ಳಿಯಂತಿರುವ ಆನೆಯ ಸೊಂಡಿಲುಗಳ ಗುಂಪಿನ ಕಾಡಿನ ಸಮೂಹದಲ್ಲಿ ಸಿಲುಕಿ ಸಿಲುಕಿ. ಮೂರು ಅಂಶಗಳನ್ನು ಹೇಳ್ತಾರೆ. ಯಾವ್ಯಾವುದು? ಇವ ಶೈಲಂಗಳೇರಿ ಏರಿ ಬೆಟ್ಟದಂತಹ ಆನೆಗಳನ್ನ ಹತ್ತುತ್ತಾ ಹತ್ತುತ್ತಾ, ರುಧಿರ ಸ್ರೋತಂಗಳಂ ದಾಂಟಿ ದಾಂಟಿ, ರಕ್ತದ ನದಿಗಳನ್ನ ದಾಟುತ್ತಾ ದಾಟುತ್ತಾ, ಇಮದೋರ್ ನೀಲಲತಾ ಪ್ರಧಾನ ವಿಪಿನ ವಾತಂಗಳೋಳ್ ಸಿಲ್ಕಿ ಸಿಲ್ಕಿ. ಆನೆಯ ಸೊಂಡಿಲುಗಳೆಂಬ ಕಪ್ಪು ಬಳ್ಳಿಗಳ ಗುಂಪಿನ ಕಾಡಿನ ಸಮೂಹದಲ್ಲಿ
ಸಿಲುಕಿ ಸಿಲುಕಿ. ನೆಕ್ಸ್ಟ್ ಮೂರು ಪದಗಳನ್ನ ಸ್ವಲ್ಪ ನಾವು ಇಂದು ಮುಂದೆ ಮಾಡಿಕೊಳ್ಳೋಣ. ಈಗ ಮುಂದೆ ಏನಿದೆ? ಪರಂಗೈದು, ಉರದೈದಿ, ಅದನ್ನ ಬಿಡಿಸ್ಕೋಬೇಕು. ಪರಂಗೈದು ಉರದೈದಿ ಅಂತ ಇದೆ ಒಂದೇ ವರ್ಣದು, ಆದ್ರೆ ನೀವು ಅದನ್ನ ಬಿಡಿಸ್ಕೊಳ್ಬೇಕು. ಪರಂಗೈದು ಉರದೈದಿ, ಉರದೈದಿ. ಅದರ ಮುಂದೆ ಒಂದು ಶಬ್ದ ಇದೆ, ಸಂಜಯ ಶಿರಸ್ಕಂದಾವಲಂಬ. ಇಲ್ಲಿ ಈ ಮೂರು ಪದಗಳು, ಈ ಮೂರು ಪದಗಳನ್ನು ಸ್ವಲ್ಪ ಅದಲು ಬದಲು ಮಾಡ್ಕೊಳ್ತೇನೆ. ಈ ಮೂರರಲ್ಲಿ ಫಸ್ಟ್ ಯಾವ ತಗೋಬಹುದು ಅಂದ್ರೆ ಉರದೈದಿ. ಉರದೈದಿ, ಉರದೈದಿ ಅಂದ್ರೆ ಇದಾವುದನ್ನು ಲೆಕ್ಕಿಸದೆ, ಇದಾವುದನ್ನು ಲೆಕ್ಕಿಸದೆ. ನೆಕ್ಸ್ಟ್ ಸಂಜಯ ಶಿರಸ್ಕಂದಾವಲಂಬಂ. ಸಂಜಯ ಶಿರಸ್ಕಂದಾವಲಂಬಂ. ಶಿರಸ್ಕಂದ ಅಂದ್ರೇನು? ಹೆಗಲು, ಭುಜ, ಹೆಗಲು ಅಥವಾ ಭುಜ. ಶಿರಸ್ಕಂದಾವಲಂಬಂ ಅಂದ್ರೆ ಭುಜವನ್ನ ಅವಲಂಬಿಸಿ, ಅಥವಾ ಬಹಳ ಸುಲಭವಾಗಿ ಹೇಳ್ಬೇಕು, ಭುಜವನ್ನ ಹಿಡಿದುಕೊಂಡು, ಆಶ್ರಯಿಸಿ. ಆಶ್ರಯಿಸಿ ಅಂತಾನು ಹೇಳ್ಬೋದು, ತುಂಬಾ ಸರಳವಾಗಿ ಹೇಳ್ಬೋದು ಅಂದ್ರೆ ಹಿಡ್ಕೊಂಡು ಅಂತ. ಯಾವ್ದಾದ್ರು ಕತ್ಲೆಗೆ ಹಿಡ್ಕೊಂಡು ಹೋಗ್ಬೇಕಾದ್ರೆ ನೀವು ಹೋಗ್ತೀರ ನೋಡಿ, ಮುಂದೆ ಹೋಗುವವರ ಭುಜಕ್ಕೆ ಹಿಡ್ಕೊಂಡು ಹೋಗ್ತಿರಲ್ಲ. ಸಂಜಯ ಶಿರಸ್ಕಂದಾವಲಂಬ, ಸಂಜಯನ ಹೆಗಲನ್ನು ಅವಲಂಬಿಸಿ. ಈಗ ಆ ಪದ ಫಸ್ಟ್ ಪದದಲ್ಲಿ ಈ ತಗೊಳ್ತೇವೆ. ಭರಂಗೈದು, ಭರಂಗೈದು. ಭರ ಅಂದ್ರೆ ವೇಗ ಅಂತ, ವೇಗ. ವೇಗವಾಗಿ ಬರುತ್ತಿರುವಾಗ, ವೇಗವಾಗಿ ಬರುತ್ತಿರುವಾಗ. ನೆಕ್ಸ್ಟ್ ಕುರುಪ್ರಭು ಖಂಡಂ. ಇದನ್ನು ಕೂಡ ನಾವು ಲಾಸ್ಟ್ ಇಟ್ಕೊಳ್ಳೋಣ, ಈಗ ಬೇಡ, ಲಾಸ್ಟ್ ಹೇಳ್ತೀನಿ ಈ ಪದವನ್ನ. ಅದರ ನೆಕ್ಸ್ಟ್ ಏನಿದೆ? ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ ಕುರುಪ್ರಭು ಖಂಡಂ. ಈಗ ತಗೊಳ್ಳಿ. ಶರ ಅಂದ್ರೆ ಏನು? ಬಾಣ. ಶರ ಅಂತ ಹೇಳಿದ್ರೆ ಬಾಣ. ಜಾಲ ಅಂದ್ರೆ ಜಾಲ ಅಂದ್ರೆ ಏನು? ಜಾಲ ಬಲೆ ಅಂತ. ಜಾಲ ಅಂದ್ರೆ ಬಲೆ. ಇಲ್ಲಿ ಬಾಣಗಳು ಹೇಗೆ ದೇಹವನ್ನು ಚುಚ್ಚಿಕೊಂಡಿದ್ದಾವೆ ಅಂದ್ರೆ ಬಲೆಯಂತೆ. ಈಗ ಬಲೆ, ಯಾವ್ದಾದ್ರೂ ಒಂದು ಪ್ರಾಣಿ ಬಲೆ ಹಾಕಿದ್ರೆ ಆ ಬಲೆ ಯಾವುದೋ ಒಂದು ಭಾಗವನ್ನು ಹಿಡ್ಕೊಳ್ಳೋದಿಲ್ಲ. ಏನಾಗುತ್ತೆ? ಬಲೆ ಇಡೀ ದೇಹವನ್ನು ಹಿಡ್ಕೊಳ್ಳುತ್ತಲ್ಲ, ಇಡೀ ದೇಹವನ್ನು ಆವರಿಸಿಕೊಳ್ಳುತ್ತೆ. ಹಾಗಾಗಿ ಅದು ಬಲೆಯಂತೆ. ಶರಜಾಲ, ಬಾಣಗಳು ಬಲೆಯೋಪಾದಿಯಲ್ಲಿ. ಬಲೆಯೋಪಾದಿಯಲ್ಲಿ ಅಂತ ಹೇಳಿದ್ರೆ ದೇಹದ ಸಂಪೂರ್ಣ ಅಂತ. ನೆಕ್ಸ್ಟ್ ಶರಜಾಲ ಜರ್ಜರಿತ. ಜರ್ಜರಿತ ಅಂದ್ರೇನು? ನುಜ್ಜುಗುಜ್ಜಾದ. ಬಾಣಗಳು ಬಲೆಯೋಪಾದಿಯಲ್ಲಿ ದೇಹವನ್ನು ಹೊಕ್ಕಿ ನುಜ್ಜುಗುಜ್ಜಾದ. ನೆಕ್ಸ್ಟ್ ಗಾತ್ರ. ಗಾತ್ರ ಅಂದ್ರೆ ದೇಹ ಅಂತ. ಗಾತ್ರ ಅಂತ ಹೇಳಿದ್ರೆ ಹಣದಲ್ಲಿ ದೇಹ ಅಂತ. ದೇಹದ, ದೇಹದ. ಮತ್ತೊಮ್ಮೆ ಶರಜಾಲ ಜರ್ಜರಿತ ಗಾತ್ರ. ಬಾಣಗಳ ಸಮೂಹದಿಂದ ನುಜ್ಜುಗುಜ್ಜಾದ. ಬಾಣಗಳು ಬಲೆಯೋಪಾದಿಯಲ್ಲಿ ದೇಹವನ್ನು ಹೊಕ್ಕಿ ನುಜ್ಜುಗುಜ್ಜಾದ ಶರೀರದ, ಗಾತ್ರದ, ಶರೀರದ. ತ್ರಾಣನಂ ದ್ರೋಣನಂ. ತ್ರಾಣ ಅಂದ್ರೆ
ಕೊನೆ ಸಾಲು ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ ಗುರು ಪ್ರಭು ಕಂಡ. ಬಾಣಗಳು ಪಲೆಯೋಪಾದಿಯಲ್ಲಿ ದೇಹವನ್ನು ಹೊಕ್ಕಿದ್ದರಿಂದ ನುಜ್ಜುಗುಜ್ಜಾದ ಶರೀರದ ಶಕ್ತಿ ಇಲ್ಲದ ದ್ರೋಣನನ್ನ ಯಾರು ನೋಡಿದ್ರು? ಗುರುಪ್ರಭು ದುರ್ಯೋಧನನು ನೋಡಿದನು. ಈ ಪ್ಯಾರದಲ್ಲಿ 5 ವಾಕ್ಯಗಳು ಬರ್ತವೆ. 5 ವಾಕ್ಯಗಳು. ಮತ್ತೊಮ್ಮೆ 5 ವಾಕ್ಯಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನಂಬರ್ 1, ಮೊದಲನೇದು ಇವ ಶೈಲಂಗಳ ಬೆಟ್ಟದಂತಹ ಆನೆಗಳನ್ನ ಹತ್ತುತ್ತಾ ಅಥವಾ ನೀವು ಏರುತ್ತಾ ಅಂತಲ್ಲ ತಗೊಳ್ಳಿ. ಏರುತ್ತಾ ಅನ್ನೋದಕ್ಕಿಂತ ಹತ್ತುತ್ತಾ ಅನ್ನೋದು ನಿಮ್ಗೆ ಬಹಳ ಸುಲಭ ಶಬ್ದ ಅಂತ. ಹತ್ತುತ್ತಾ. ಎರಡನೇದು ರುಧಿರ ಸ್ರೋತಗಳ ದಾಟಿ ರಕ್ತದ ನದಿಗಳನ್ನು ದಾಟುತ್ತಾ. ಮೂರನೇದು ಇಬದು ನೀಲಲತಾ ಪ್ರಧಾನ ಆನೆಯ ಸೊಂಡಿಲುಗಳೆಂಬ ಕಪ್ಪು ಬಳ್ಳಿಗಳ ಗುಂಪಿನ ಕಾಡಿನ ಸಮೂಹದಲ್ಲಿ ಸಿಲುಕಿ. ನೆಕ್ಸ್ಟ್ 4ನೇದು ಪರಂಗೆ ದೂರದೈದಿ ಸಂಜಯ. ಇಲ್ಲಿ ಯಾವ ಪದ ತಗೊಂಡೆ ನಾನು? ದೂರದೈದಿ. ಗುಡ್. ಇದಾವುದನ್ನು ಲೆಕ್ಕಿಸದೆ. ಎರಡನೇದಾಗಿ ತಗೊಂಡು ಸಂಜಯನ ಭುಜವನ್ನ ಅವಲಂಬಿಸಿ ಪರಂಗೈದು ವೇಗವಾಗಿ ಸಾಗುತ್ತಿರುವಾಗ. ನೆಕ್ಸ್ಟ್ ಕೊನೆ ವಾಕ್ಯ ಈಗ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ಗುರುಪ್ರಭು. ಬಾಣಗಳು ಬಲೆಯೋಪಾದಿಯಲ್ಲಿ ದೇಹವನ್ನು ಹೊಕ್ಕಿ ನುಜ್ಜುಗುಜ್ಜಾದ ಶರೀರದ ಶಕ್ತಿ ಇಲ್ಲದ ದ್ರೋಣನನ್ನ ನಿತ್ರಾಣ. ತ್ರಾಣವಿಲ್ಲದ್ದು ಅಂತ, ಶಕ್ತಿ ಇಲ್ಲದ್ದು ಅಂತ. ಶಕ್ತಿ ಇಲ್ಲದ ದ್ರೋಣನನ್ನ ಯಾರು ನೋಡ್ದ? ದುರ್ಯೋಧನನು ನೋಡಿದನು. ಈಗ ಕಂಪ್ಲೀಟ್ ಆಗಿ ಅದರ ತಾತ್ಪರ್ಯವನ್ನು ಹೇಳಿಬಿಡ್ತೇನೆ, ಕೇಳಿಸ್ಕೊಳ್ಳಿ. ನೀವು ಬರ್ಕೊಳ್ಳೋರು ಅದೇನು ಮಾಡ್ಕೊಳ್ಳೋ ಅದೆಲ್ಲ ಮಾಡ್ಕೊಳ್ಳಿ. ಬೆಟ್ಟದಂತಹ ಆನೆಗಳನ್ನು ಹತ್ತುತ್ತಾ ರಕ್ತದ ನದಿಗಳನ್ನು ದಾಟುತ್ತಾ ಆನೆಯ ಸೊಂಡಿಲುಗಳೆಂಬ ಕಪ್ಪು ಬಳ್ಳಿಗಳ ಗುಂಪಿನ ಕಾಡಿನ ಸಮೂಹದಲ್ಲಿ ಸಿಲುಕಿ ಇದಾವುದನ್ನು ಲೆಕ್ಕಿಸದೆ ಸಂಜಯನ ಭುಜವನ್ನ ಅವಲಂಬಿಸಿ ವೇಗವಾಗಿ ಸಾಗುತ್ತಿರುವಾಗ ಬಾಣಗಳು ಪಲೆಯೋಪಾದಿಯಲ್ಲಿ ದೇಹವನ್ನು ಹೊಕ್ಕಿ ನುಜ್ಜುಗುಜ್ಜಾದ ಶರೀರದ ಶಕ್ತಿ ಇಲ್ಲದ ದ್ರೋಣನನ್ನ ದುರ್ಯೋಧನನು ನೋಡುತ್ತಾನೆ. ಈಗ ದ್ರೋಣಾಚಾರ್ಯರನ್ನ ಯಾರು ನೋಡಿದ್ರು? ದುರ್ಯೋಧನ ನೋಡಿದಾಗ ದ್ರೋಣಾಚಾರ್ಯ ಯಾವ ಸ್ಥಿತಿಯಲ್ಲಿ ಸತ್ತು ಬಿದ್ದಿದ್ದಾನೆ, ಯಾವ ರೀತಿಯಲ್ಲಿ ಸತ್ತು ಬಿದ್ದಿದ್ದಾನೆ ಅನ್ನುವುದನ್ನ ಮುಂದಿನ ಕಾರ್ಯದಲ್ಲಿ ಹೀಗೆ ಕವಿ ಹೇಳ್ತಾನೆ. ಮುಂದಿನ ಸಾಲುಗಳ ವಚನದ ಸಾಲುಗಳನ್ನು ನೋಡ್ಕೊಳ್ಳಿ. ಅಂತೂ ನಿಸರ್ಗ ದುಷ್ಟ ದೃಷ್ಟ್ಯದ್ಯುಮ್ನ ಕಚ ನಿಗ್ರಹಕಾರ ವಿಲೋಳಿತ ಮೌಳಿಯಾಗಿದ್ದ ಭಾರದ್ವಾಜನ್ ಇರವಂ ರಾಜರಾಜಂ ನೋಡಿ. ಅಂತೂ ಅಂದ್ರೆ ಏನು? ಈ ರೀತಿ ನಿಸರ್ಗ ದುಷ್ಟ. ನಿಸರ್ಗ ಅಂದ್ರೆ ಸ್ವಭಾವತಃ ದುಷ್ಟನಾದ, ಸ್ವಭಾವನೇ
ದುಷ್ಟತನ, ಕೆಟ್ಟ ಗುಣ. ದುಷ್ಟದ್ಯುಮ್ನ, ದುಷ್ಟದ್ಯುಮ್ನನು ಇದು ಹೆಸರಿದು, ಮಹಾಭಾರತದ ಒಂದು ಪಾತ್ರದ ಹೆಸರು. ನಿಸರ್ಗ ದುಷ್ಟ ದೃಷ್ಟದ್ಯುಮ್ನ, ಸ್ವಭಾವತಃ ದುಷ್ಟನಾದ ದುಷ್ಟದ್ಯುಮ್ನನು. ಅಂತೂ ಈ ರೀತಿಯಾಗಿ ನಿಸರ್ಗ ದುಷ್ಟ, ಸ್ವಭಾವತಃ ದುಷ್ಟನಾದ ದುಷ್ಟದ್ಯುಮ್ನನು ಕಚ ನಿಗ್ರಹಕರ ವಿಲುಳಿತ, ಕಚ ನಿಗ್ರಹಕರ ವಿಲುಳಿತ. ಇಲ್ಲಿ ಮೂರು ವರ್ಡ್ ಇದೆ. ಕಚ ಅಂತ ಹೇಳಿದ್ರೆ, ತಲೆಗೂದಲು, ತಲೆಯ ಕೂದಲು. ಓಕೆ, ಕಚ ಅಂದ್ರೆ ತಲೆಗೂದಲು. ನಿಗ್ರಹಕರ, ನಿಗ್ರಹ ಅಂದ್ರೆ ಹಿಡಿದುಕೊಂಡಿದ್ದರಿಂದ. ಕಚ ನಿಗ್ರಹಕರ, ತಲೆಯ ಕೂದಲನ್ನ ಹಿಡಿದುಕೊಂಡಿದ್ದರಿಂದ. ವಿಲುಳಿತ, ವಿಲುಳಿತ ಅಂದ್ರೆ ತಿರುಚಿದ, ತಿರುಚಿದ. ತಲೆಯ ಕೂದಲನ್ನು ಹಿಡಿದುಕೊಂಡು ತಲೆಯನ್ನು ತಿರುಚಿದ. ಏನ್ ಮಾಡಿದಾನೆ? ತಲೆನ ಇಂದು ಮುಂದೆ ಮಾಡಿಬಿಟ್ಟಿದ್ದಾನೆ. ಸಾಮಾನ್ಯವಾಗಿ ತಲೆ ತುಂಬ ಆಗ್ತಿರ್ಬೇಕಲ್ಲ, ತಲೆನ ಹಿಂದಕ್ಕೆ ತಿರುಚಿಬಿಟ್ಟಿದ್ದಾನೆ. ಆ ರೀತಿಯಲ್ಲಿ ಕಚ ನಿಗ್ರಹಕರ ವಿಲುಳಿತ, ತಲೆಯ ಕೂದಲನ್ನ ಹಿಡಿದುಕೊಂಡು ತಲೆಯನ್ನ ತಿರುಚಿದಂತಹ ಸ್ಥಿತಿಯಲ್ಲಿರುವ ಮೌಳಿ. ಮೌಳಿ ಅಂದ್ರೆ ತಲೆಯನ್ನ, ತಲೆನ ಮುಂಚೆ ತಗೊಂಡಿದ್ದೆ ನಾನು. ಕಚ ನಿಗ್ರಹಕರ, ತಲೆಯ ಕೂದಲನ್ನ ಹಿಡಿದುಕೊಂಡು ಮೌಳಿ, ತಲೆಯನ್ನ ವಿಲುಳಿತ, ತಿರುಚಿದಂತಹ ಅಥವಾ ತಿರುಗಿಸಿದಂತಹ ಸ್ಥಿತಿಯಲ್ಲಿರುವ ಭಾರದ್ವಾಜನ್ ಇರವಂ. ಭಾರದ್ವಾಜ ಅಂತ ಹೇಳಿದ್ರೆ ದ್ರೋಣಾಚಾರ್ಯ. ಭಾರದ್ವಾಜ ಅಂದ್ರೆ ದ್ರೋಣಾಚಾರ್ಯ. ದ್ರೋಣನನ್ನ ರಾಜರಾಜಂ ನೋಡಿ, ರಾಜರಲ್ಲಿ ರಾಜನಾದಂತಹ ದುರ್ಯೋಧನನು ನೋಡಿ ಏನನ್ನ ಹೇಳ್ತಾನೆ ಅನ್ನುವುದು ಮುಂದಿನ ಭಾಗ. ಆ ಮುಂದಿನ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇದನ್ನ ಇನ್ನೊಮ್ಮೆ ನೋಡ್ಕೊಂಡ್ಬಿಡಿ. ಅಂತೂ ಈ ರೀತಿಯಾಗಿ ನಿಸರ್ಗ ದುಷ್ಟದ್ಯುಮ್ನ, ಸ್ವಭಾವತಃ ದುಷ್ಟನಾದ ದುಷ್ಟದ್ಯುಮ್ನನು ಕಚ ನಿಗ್ರಹಕರ ವಿಲುಳಿತ. ಕಚ ನಿಗ್ರಹಕರ, ತಲೆಯ ಕೂದಲನ್ನ ಹಿಡಿದುಕೊಂಡು ಮೌಳಿ, ತಲೆಯನ್ನ ವಿಲುಳಿತ, ತಿರುಗಿಸಿದಂತಹ ಸ್ಥಿತಿಯಲ್ಲಿರುವಂತಹ ಭಾರದ್ವಾಜ ದ್ರೋಣನು ಇರುವಂತಹ ಸ್ಥಳವನ್ನ